ಇಂದು ಹುಟ್ಟುಹಬ್ಬದ ಸಂಭ್ರಮ 48ನೇ ವಸಂತಕ್ಕೆ ಕಾಲಿರಿಸಿರುವ ಉಪ್ಪಿಗೆ ಶುಭಾಶಯ ಕೋರಲು ಅಭಿಮಾನಿಗಳು ಉಪ್ಪಿ ನಿವಾಸಕ್ಕೆ ಆಗಮಿಸಿದರು. ಬೆಂಗಳೂರಿನ ಕತ್ರಗುಪ್ಪೆಯಲ್ಲಿರುವ ಉಪೇಂದ್ರ ನಿವಾಸದಲ್ಲಿ ಮಧ್ಯರಾತ್ರಿ 11 ಗಂಟೆಗೆ ಉಪೇಂದ್ರ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಇದೇ ವೇಳೆ ಅಭಿಮಾನಿಯೊಬ್ಬರು ಮೈಸೂರು ಪೇಟಾ ಶಾಲನ್ನ ಹೊದಿಸಿ ಸನ್ಮಾನ ಮಾಡಿದ್ರು. ಸಂಗೀತ ನಿರ್ದೇಶಕ ಗುರು ಕಿರಣ್ ಉಪೇಂದ್ರ ಜೊತೆಗಿದ್ರು. ಈ ವೇಳೆ ಮಾತನಾಡಿದ ಉಪೇಂದ್ರ, ಕಾವೇರಿಯ ವಿವಾದದಲ್ಲಿ ಕರ್ನಾಟಕ ಹೊತ್ತಿ ಉರಿಯುತ್ತಿದೆ. ಆದ್ರಿಂದ ಈ ಬಾರಿಯ ಹುಟ್ಟುಹಬ್ಬ ಆಚರಣೆ ಬೇಡ ಎಂದುಕೊಂಡಿದ್ದೆ. ಆದ್ರೆ ಅಭಿಮಾನಿಗಳು ಅರೇಂಜ್ ಮಾಡಿದ್ರಿಂದ ಆಚರಿಸಲೇಬೇಕಾಯಿತು ಅಂತ ಅಂದ್ರು. Happy birthday to you. May God bless you. May God bless you. Happy birthday to you. Happy birthday to you. ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಉಪೇಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ನವೀನ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನ ಸುಭಾಷ್ ಚಂದ್ರ ಗಾಂಧಿ ಐಲ್ ಸ್ಟಾರ್ ಉಪಿ ಸರ್ ಈಗ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಈ ವರ್ಷ ಬರ್ತ್ಡೇ ಅವ್ರದ್ದು, ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಕೇಳೋಣ. ಸರ್, ಉಪಿ ಸರ್, ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಮ್ಮ ಕಡೆಯಿಂದ. ನಮಸ್ಕಾರ ಸರ್, ಪ್ರತಿ ವರ್ಷ ಬರ್ಡೇ ಬರುತ್ತೆ, ಸೊ ಈ ವರ್ಷ ಅಂತ ಬಂದಾಗ ಏನು ಸ್ಪೆಷಲ್? ಸೊ ಯಾವ ರೀತಿ ಇದೆ ಪ್ಲಾನ್ಸ್ ಈ ವರ್ಷದ ಹುಟ್ಟುಹಬ್ಬಗೆ? ಏನ್ ಪ್ಲಾನ್ ಎಲ್ಲ ನೋಡಿ, ಇವ್ರುಗಳು ಮಾಡೋದು ನಾವಲ್ಲ, ಫ್ಯಾನ್ಸ್ಗಳ ಪ್ಲಾನ್ ಅಷ್ಟೇ. ಇದು ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ಹುಟ್ಟುಹಬ್ಬ ಅಲ್ಲ ಫ್ಯಾನ್ಸ್ ದಿನ ಅಂತ. ಸೊ ಈ ಸತಿ ನಾವು ಆಚರಿಸ್ಕೊಂತ ಇಲ್ಲ, ಬಿಕಾಸ್ ಮಹದಾಯಿ ಕಾವೇರಿ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಫ್ಯಾನ್ಸ್ ಬರ್ತೀವಿ, ಮೀಟ್ ಮಾಡ್ತೀವಿ ಅಂದರೆ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಬರ್ತಾರೆ, ಅವ್ರ ಜೊತೆ ಒಂದಷ್ಟು ಟೈಮ್ ಪಾಸ್ ಮಾಡೋದು ಅಷ್ಟೇ, ಅದೇ ವಿಶೇಷ ಪ್ರತಿ ವರ್ಷನೂ ಕೂಡ. ಸರ್, ಬರ್ಡೇ ಅಂತಿದ್ದಾಗಲೇ ಕೆಲವೊಬ್ಬರಿಗೆ ಅದೇನಾಗುತ್ತೆ ಅಂದ್ರೆ ಬರೀ ಆಚರಣೆಗೆ ಮಾತ್ರ ಸೀಮಿತವಾಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಏನಂದ್ರೆ ಅದೊಂದು ಕಾಮನ್ ಡೇನಪ್ಪ ಅಂತ ಟ್ರೀಟ್ ಮಾಡ್ತಾರೆ. ಸೊ ಉಪೇಂದ್ರ ಅವ್ರಿಗೆ ಏನು ಬರ್ಡೇ ಅನ್ನೋದು ನಿಮ್ ಪ್ರಕಾರ ಯಾವ ದಿನ, ಅದು ಏನು ಅಂತ? ಅದೇ ಫ್ಯಾನ್ಸ್ ಡೇ ನನ್ನ ಪ್ರಕಾರ. ಅದು ಅಭಿಮಾನಿಗಳ ದಿನ, ಯಾಕಂದ್ರೆ ಅವರೇ ಸ್ಟಾರ್ಟ್ ಮಾಡಿರೋದು, ಅವರೇ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಯಾವತ್ತೂ ಮುಂಚೆ ಸಿನಿಮಾಗೆ ಬರೋಕ್ಕೆ ಮುಂಚೆ ಬರ್ತ್ಡೇ ನಾನು ಆಚರಿಸ್ಕೊಂಡವನಲ್ಲ. ಸೊ ಅದನ್ನ ಫ್ಯಾನ್ಸ್ ಡೇ ಅಂತಾನೆ ಕನ್ಸಿಡರ್ ಮಾಡಿದ್ದೀನಿ. ಸರಿ, ಕಾವೇರಿಗೋಸ್ಕರ ಅಂದ್ರೆ ಬರ್ಡೇ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಕಾವೇರಿ ಸಮಸ್ಯೆ ಈಗ ಸರ್ ಜನ ಎಲ್ಲ ಮಾತಾಡ್ಕೊತೀರಾ, ಅದು ತುಂಬಾ ವರ್ಷದಿಂದ ಇದೆ, ಬಗೆಹರಿಯುವ ಅನ್ನೋ ಕನ್ಫ್ಯೂಷನ್ಸ್. ಸೊ ಬಗೆಹರಿಯುತ್ತಾ ಸಮಸ್ಯೆ? ಸೊ ಬಗೆಹರಿದ್ರೆ ಯಾವ ರೀತಿ ಬಗೆಹರಿಸಬಹುದು ಸಮಸ್ಯೆನ? ಇದನ್ನ ನೀವು ನಾಯಕರುಗಳನ್ನ ಕೇಳಬೇಕು ನೀವು. ಇಲ್ಲ, ಖಂಡಿತ ಯಾವುದೇ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ಮೊನ್ನೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಾತಾಡೋದು ನೋಡ್ಬಿಟ್ಟು ನಾನು ಒಂದು ಟಿವಿ ಚಾನಲ್ ಮಾತಾಡಿದೆ. ಈ ತರ ಬೇರೆ ಬೇರೆ ಯಾವ್ದಾರ ದಾರಿ ಕಂಡುಹಿಡಿಬೋದಲ್ಲ ಈ ನೀರಿನ ಸಮಸ್ಯೆಗೆ. ನಾವು ಒಂದನ್ನೇ ಇದು ಮಾಡ್ಕೊಂಡು ಅದರಲ್ಲೇ ಸುಮಾರು 60-70 ವರ್ಷದಿಂದ ಅದರಲ್ಲೇ ಇದು ಮಾಡ್ತಾ ಇದ್ದೀವಿ. ಸ್ವಲ್ಪ ಏನೋ ಒಂದು ಅಂದ್ರೆ ಬೇರೆ ರೀತಿಲಿ ಯೋಚನೆ ಮಾಡಿದ್ರೆ, ಬೇರೆ ರೀತಿಲಿ ಏನಾರ ಮಾಡಿದ್ರೆ ಖಂಡಿತ ಆಗುತ್ತೆ. ಸೊ ಜನಗಳು ಹಂಗೆ ಇನ್ಮೇಲೆ ನಮ್ಗೆ ಶಾಶ್ವತ ಪರಿಹಾರ ಬೇಕು ಅಂತಲೇ ಪ್ರೆಷರ್ ತರಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ. ಇಲ್ಲೂ ಕೂಡ ತಮಿಳುನಾಡಲ್ಲಿ ಇಲ್ಲೂ ಎರಡೂ ಕಡೆ ಅದಾಗಬೇಕು. ನಾವು ಒಬ್ಬರ ಮೇಲೆ ಒಬ್ರು ಡಿಪೆಂಡೆಂಟ್ ಆಗಿ ಇಲ್ದೇ ಇರೋಂಥ ಪರಿಸ್ಥಿತಿ. ನಮ್ಮಲ್ಲೇ ನೀರು ಜಾಸ್ತಿ ಮಾಡ್ಕೊಳ್ಳೋ ಥರ, ಕಾಲುವೆಗಳು ಜಾಸ್ತಿ ಮಾಡ್ಕೊಳ್ಳೋ ಥರ, ಅಥವಾ ಸಿ ವಾಟರ್ನ ಚೇಂಜ್ ಮಾಡ್ಕೊಳ್ಳೋ ಥರ, ಅಥವಾ ವೇಸ್ಟ್ ವಾಟರ್ ಆ ಥರದ್ದು ಏನೇನೋ ತುಂಬ ಇದ್ದಾವೆ. ಅದನ್ನೆಲ್ಲ ತಜ್ಞರ ಜೊತೆ ಕೂತ್ಕೊಂಡು ಮಾತಾಡಿ ಆ ಥರ ಒಂದು ಆದಷ್ಟು ಬೇಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿ ಅದು ಸ್ಟಾರ್ಟ್ ಆಗಬೇಕು. ಮುಂದೆ ಮತ್ತೆ ಇದೇ ಕಂಟಿನ್ಯೂ ಆಗಬಾರ್ದು ಅಂತ. ಹಾಂ ಸರ್, ಕಾವೇರಿ ಇಶ್ಯೂ ಬಗ್ಗೆ ಹೋರಾಟದಲ್ಲಿ ಭಾಗವಹಿಸಿದಾಗ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಮಾಡಿದ್ರಿ ಜನಕ್ಕೆ. ಸೊ ಅಲ್ಲಿಂದ ಬಂದಂತ ಉತ್ತರ ಏನು ಅಂದ್ರೆ ನೀವು ಸಿಎಂ ಆಗಬೇಕು ಅಂತ. ಸೊ ಅದಾದ ಬಳಿಕ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವರು ಸಿಎಂ ಆಗಬೇಕು ಅಂತ ತುಂಬಾ ದೊಡ್ಡ ಚರ್ಚೆ ಆಯಿತು. ಸೊ ಯಾವಾಗ ಸರ್ ರಾಜಕೀಯದ ಎಂಟ್ರಿ? ತುಂಬಾ ವೇಟ್ ಮಾಡ್ತಾ ಇದೀವಿ. ಆಗಲ್ಲ ನೋಡಿ, ಇವಾಗ ರಾಜಕೀಯದ ಎಂಟ್ರಿ ಅಂದ್ರೆ ನಾನೇನೋ ರಾಜಕೀಯಕ್ಕೆ ಬಂದು ಇಳಿದೆ ಅಂತಲ್ಲ. ಇದು ಒಂದು ಇದೆ, ದೇಶದ ಬಗ್ಗೆ ಯೋಚನೆ ಮಾಡೋರೆಲ್ಲರೂ ರಾಜಕೀಯದಲ್ಲಿ ಇರೋ ಥರನೇ. ಇವಾಗ ನನ್ನ ಮಾಧ್ಯಮದಲ್ಲಿ, ನನ್ನ ಸಿನಿಮಾದಲ್ಲಿ ನಾನು ಅದ್ರ ಬಗ್ಗೆ ಮಾಡ್ತಾನೆ ಇದ್ದೀನಿ. ಎಲ್ಲಿ ಸಾಧ್ಯವೋ ಅಲ್ಲಲ್ಲಿ ನನ್ನ ಸಿನಿಮಾದಲ್ಲಿ ನಾನು ಸೇರಿಸ್ತೀನಿ. ಥರ ನಿಮ್ಮ ಮಾಧ್ಯಮ ನೀವು ಮಾಡ್ತಿರ್ತೀರ, ನಾವೆಲ್ಲ ಇದ್ದೀವಿ. ನಾವೇನೋ ರಾಜಕೀಯದ ಹೊರತಾಗಿಲ್ಲ. ನಾವು ಕಾಮನ್ ಮ್ಯಾನ್ ಆಗಿದ್ರು ಕೂಡ ನಾವು ಅದ್ರ ಬಗ್ಗೆ ಏನು ಅನ್ಸುತ್ತೋ ನಾವು ಅದನ್ನ ಸಿನಿಮಾದಲ್ಲಿ ತರ್ತೀವಿ. ಆ ಥರ ಆಗ್ತಾನೆ ಇರ್ತೀವಿ. ನಾವು ಮಾತಾಡ್ತಿರೋದು ಕೂಡ ಒಂದು ರಾಜಕೀಯದ ವಿಷಯನೇ ಇದು. ಸೊ ನಾವು
ಜನರ ಸಮಸ್ಯೆಗೆ ಏನು ಪರಿಹಾರ ಅನ್ನೋದಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಥರ ಅದು ನಾವು ಮಾಡ್ತಾ ಇದ್ದೀವಿ. ಅದು ನೋಡೋಣ, ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನಿಮ್ಮ ಕನಸಿನ ರಾಜ್ಯ ಹೇಗಿರ್ಬೇಕು ಅಂದ್ರೆ ನೀವು ಸಿಎಂ ಆದ್ರೆ ಸೂಪರ್ ಅಲ್ಲಿ ಇರೋ ತರ ಆ ತರದೊಂದು ಸೃಷ್ಟಿ ಆಗತ್ತಾ ಸಮಾಜ ಆ ತರದ? ಅಲ್ಲ, ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ಬಟ್ ಹೋಪ್ಸ್ ಇಟ್ಕೊಬೇಕು, ಆಗತ್ತೆ ಅನ್ನೋ ಹೋಪ್ಸ್ ಖಂಡಿತ. ಯಾಕಂದ್ರೆ ಎಷ್ಟೋ ಜನ ಸಿಎಂಗಳು ದೊಡ್ಡವರು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತಿಗೆ ನೆಮ್ಮದಿಯಿಂದ ನೆಮ್ಮದಿಗೆ ಎಷ್ಟೋ ಜನರದ್ದು ಕಾಂಟ್ರಿಬ್ಯೂಷನ್ ಇದೆ. ಸೊ ಮುಂದೇನು ಹಾಗೆ ಮುಂದಿನ ಜನ್ರೇಷನ್ ಬರಬೇಕು ಮತ್ತೆ, ಯಾಕಂದ್ರೆ ಬರ್ತಾನೆ ಇರಬೇಕದಲ್ವಾ. ಈಗ ಮುಂದಿನ ಜನ್ರೇಷನ್ ಯಂಗ್ಸ್ಟರ್ಸ್ ಎಲ್ಲ ಬರಬೇಕು ರಾಜಕೀಯಕ್ಕೆ. ಸೊ ನೋಡೋಣ, ಇನ್ನು ಮುಂದೆ ಚೇಂಜ್ ಆಗ್ಬೋದು, ಇನ್ನೂ ತುಂಬಾ ಒಳ್ಳೊಳ್ಳೆ ಬದಲಾವಣೆಗಳಾಗ್ಬೋದು ಅನ್ನೋ ಹೋಪ್ಸ್ ಇಟ್ಕೊಬೇಕಷ್ಟೇ. ನೋಡೋಣ. ಇನ್ನೊಂದು ನಿಮ್ಗೆ ಯಾವಾಗ್ಲೂ ಕಾಮನ್ ಆಗಿ ಕ್ವಶನ್ ಕೇಳ್ತಾ ಇರ್ತಾರೆ, ಡೈರೆಕ್ಷನ್ ಯಾವಾಗ ಅಂತ. ಸೊ 50ನೇ ಸಿನಿಮಾ, ಸೊ ನಿಮ್ದೇ ನಿರ್ದೇಶನದಲ್ಲಾಗಿರುತ್ತಾ, ಹೇಗಾಗಿರುತ್ತೆ? ನೋಡೋಣ, ಒಂದು ಸಬ್ಜೆಕ್ಟ್ಗಳು ನನ್ನ ತಲೆಯಲ್ಲಿದೆ, ನೋಡೋಣ, ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಯಾವ್ದಾರ ಒಂದು ಪಕ್ಕ ಮನ್ಸಿಗೆ ಓಕೆ ಅನ್ಸಿದ್ರೆ ಸ್ಟಾರ್ಟ್ ಮಾಡ್ತೀನಿ. ಸರಿ, ಪ್ರಿಯಾಂಕಾ ಮೇಡಮ್ ನಿಮ್ಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ತುಂಬಾ ದಿನದಿಂದ ಸುದ್ದಿ ಇತ್ತು. ಸೊ ಯಾವಾಗ ಸರ್ ಅದೆಲ್ಲ ಪ್ರಾಜೆಕ್ಟ್? ಡೈಲಿ ಮಾಡ್ತಾನೆ ಇರ್ತಾರಲ್ಲ. ನೋಡೋಣ, ಅವರು ಏನೋ ಸಬ್ಜೆಕ್ಟ್ ಅನ್ಕೊಂತಾ ಇದ್ರು, ಡಿಸ್ಕಸ್ ಮಾಡ್ತಾ ಇದ್ರು. ನೋಡೋಣ, ಹತ್ರ ಏನಾರ ಒಂದು ಇದ್ರೆ ಮಾಡ್ಬೋದು. ಓಕೆ ಸರ್, ಕೊನೆಯದಾಗಿ ನಿಮ್ಮ ಹುಟ್ಟುಹಬ್ಬ, ಸೊ ಫ್ಯಾನ್ಸ್ಗೆಲ್ಲ ಏನ್ ಹೇಳ್ತೀರಾ ಸರ್ ನಿಮ್ ಕಡೆಯಿಂದ? ಅದೇ, ಇದೆಲ್ಲ ಮಾತಾಡೋದು ಕೂಡ ಫ್ಯಾನ್ಸ್ಗೋಸ್ಕರನೇ, ನೋಡೋರ್ಗೋಸ್ಕರನೇ ನಾವು ಮಾತಾಡೋದು. ನೋಡೋಣ, ಇದರಲ್ಲಿ ಏನಾರ ಒಳ್ಳೆ ವಿಷಯಗಳಿದ್ರೆ ತಗೊಳ್ಳಿ. ಏನಾರ ಈ ಯಾವುದೇ ಈ ಥರ ಇಶ್ಯೂಗಳು ಬಂದಾಗ ನಿಮ್ಮ ಪಾತ್ರನೂ ಬಹಳ ಮಹತ್ವ. ಆ್ಯಕ್ಚುಲಿ ಪೀಸ್ಫುಲ್ ಆಗಿರಿ, ಯಾಕಂದರೆ ಯಾರಿಗೂ ತೊಂದರೆ ಆಗುವಂಥದ್ದು ಯಾವುದೇ ಘಟನೆ ಬಂದರೂ ಕೂಡ ನಿಮ್ಮ ಪಾರ್ಟಿಸಿಪೇಷನ್ ಇರಲಿ. ಸೊ ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳೋದು ನಿಮ್ಮ ಪ್ರೀತಿ. ಆ್ಯಕ್ಚುಲಿ ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಪ್ರೀತಿ ಇರಲಿ. ಎಕ್ಸ್ಪೆಕ್ಟೇಷನ್ ಇರೋ ಪ್ರೀತಿ ಯಾವತ್ತೂ ಶಾಶ್ವತ ಅಲ್ಲ. ಸೊ ನಂತರ ಎಲ್ಲ ಕಲಾವಿದರನ್ನು ಪ್ರೀತಿಸಿ, ಎಲ್ಲರಿಗೂ ಇದು ಮಾಡಿ. ಆ್ಯಕ್ಚುಲಿ ಯಾಕಂದರೆ ನಿಮ್ಮಿಂದನೇ ಕಲಾವಿದರು, ಚಿತ್ರರಂಗ ಎಲ್ಲವೂ ಕೂಡ. ಓಕೆ, ಇದಿಷ್ಟು ಉಪೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನವೀನ್, ಜನಶನ್ ನ್ಯೂಸ್, ಬೆಂಗಳೂರು.